ಹಾಯ್ ಫ್ರೆಂಡ್, ಗುಡ್ ಈವ್ನಿಂಗ್. ಇವತ್ತು ಹಸಿ ಕಾಳಿಂದ ಮಸಾಲೆ ಸಾಂಬಾರು ಮಾಡೋಣ ಬನ್ನಿ. ನಾನು ಮಾಡೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಮೊದಲಿಗೆ ಕಡಲೆಕಾಳು, ಬಟಾಣಿ, ಹೆಸರು ಕಾಳು ಮೂರನ್ನೂ ನೆನೆಸಿಟ್ಕೊಂಡಿದ್ದೆ ನೈಟೇ. ಇವತ್ತು ಸಾಂಬಾರು ಮಾಡೋಣ ಅಂತ ಒಂದು ನೈಟ್ ಪೂರ್ತಿ ನೆನೆಬೇಕು ನೋಡಿ. ಚೆನ್ನಾಗಿ ನೆಂದಿದೆ. ಇದಕ್ಕೆ ಗುಂಡು ಬದನೆಕಾಯಿ ಮತ್ತು 2 ಆಲೂಗಡ್ಡೆನ ಸಣ್ಣದಾಗಿ ಕೊಯ್ದು ತೆಗೆದಿಟ್ಕೊಬೇಕು ನೋಡಿ. ಅದು ಸ್ವಲ್ಪ ಉಪ್ಪು ಹಾಕಿಡಬೇಕು, ಆವಾಗ ಬದನೆಕಾಯಿ ಕಪ್ಪಾಗಲ್ಲ. ಆಮೇಲೆ 2 ಆಲೂಗಡ್ಡೆನ ಕೊಯ್ದಿಡೋದಕ್ಕೆ ರೆಡಿ ಮಾಡಿ ಇಟ್ಕೊಬೇಕು. ಈ ಮಿಕ್ಸಿ ಜಾರ್ಗೆ ಒಂದೇ ಒಂದು ಈರುಳ್ಳಿ ಸಾಕು, ಒಂದು ಟೊಮೊಟೊ, ಒಂದು 15ರಿಂದ 20 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರಿಗಡಲೆ, ಹುಣಸೆ ಸ್ವಲ್ಪ ಆಪ್ಷನಲ್ ಹಾಕೊಂಡ್ರೆ ಹಾಕೊಬೋದು, ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಮನೇಲಿ ಮಾಡಿರೋ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ಸಾಂಬಾರಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾವೇನು ತರಕಾರಿ ತೊಗೊಂಡಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಎಣ್ಣೆಲೆ ಒಂದು 2 ನಿಮಿಷ ಬಾಡಿಸ್ಕೊಬೇಕು. ಈಗಲೂ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು. ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ, ತರಕಾರಿಗೆ ಉಪ್ಪಿನ ಅಂಶ ಚೆನ್ನಾಗಿ ಇಟ್ಕೊಂಡಿರುತ್ತೆ ನೋಡಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ನಾವು ಏನು ಮಸಾಲೆ ರುಬ್ಬಿ ತಗೊಂಡಿರ್ತೀವಲ್ವ ಅದನ್ನು ನೀಟಾಗಿ ಅದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕು ನೋಡಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಕೊಡಬೇಕು. ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಬೇಕು. ಇದು ಫ್ರೆಂಡ್, ಇದು ರೈಸಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಸಾಂಬಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಥರ ಟ್ರೈ ಮಾಡಿ. ಇದಾದಮೇಲೆ ಒಂದು 2 ನಿಮಿಷ ಬಿಟ್ಕೊಂಡಾದ್ಮೇಲೆ ಒಂದು ಕುದಿ ಬಂದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಕೊಂಡು 2 ವಿಷಲ್ ತೊಗೊಬೇಕು. 1-2 ವಿಷಲ್ ತೊಗೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಹೆಚ್ಚು ವೀಡಿಯೋ ಬಿಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.